ಏನಕ್ಕೆ ಏನಿರ್ಬೋದು? ಏನಿರ್ಬೋದು? ಅದೇ ನಾನು ನಿಮ್ಮನ್ನು ಕೇಳ್ತಾ ಇದ್ದೀನಿ, ಹೋರಾಟಗಾರರಾಗಿ ನೀವೇನು ಆರೋಪ ಮಾಡ್ಬೋದು? ಸಿದ್ದರಾಮಯ್ಯನವ್ರು ಮಾಡಿಲ್ಲ, ಕುಮಾರಸ್ವಾಮಿ ಅವ್ರು ಮಾಡಿಲ್ಲ, ಯಡಿಯೂರಪ್ಪನವ್ರು ಮಾಡಿಲ್ಲ, ಬೊಮ್ಮಾಯಿ ಅವ್ರು ಮಾಡಿಲ್ಲ ಅಂತ ವಾದ ಮಾಡ್ತಾ ಇದ್ರಿ. ಇವರೆಲ್ಲರೂ ಯಾರ ಕಾಲಲ್ಲಿ ಬೀಳಬೇಕೋ ಅಲ್ಲಿ ಕಾಲಲ್ಲಿ ಹೋಗಿ ಬೀಳೋದು ಗೂಗಲ್ ಮಾಡಿ ಗೊತ್ತಾಗುತ್ತೆ ಯಾರ ಕಾಲಿಗೆ ಬಿದ್ದಿದ್ದಾರೆ, ಯಾವತ್ತು ಬಿದ್ದರು, ಎಲ್ಲ ಸರ್ಕಾರನೂ ಕಾಲಿಗೆ. ಸರ್, ನನ್ನ ವಾದ ಅದೇ ಇರೋದು. ಒಂದು ಕಡೆ ನೀವು ಯಾರ ಕಾಲಿಗೆ ಬೀಳ್ತಾರೆ ಅಂತ ನೀವೇನು ಮಾತನಾಡ್ತಾ ಇದ್ದೀರಿ, ಅದೇ ಹೋರಾಟಗಾರರ ಮನವಿಯನ್ನ ಪುರಸ್ಕರಣೆ ಮಾಡಿಯೇ SIT ತೀರ್ಮಾನ ಆಗಿದ್ದಲ್ವಾ? ಸರ್, SIT ತೀರ್ಮಾನ ಮಾಡಿದ್ದು ಯಾರು? ಸರ್ಕಾರ. ಹೌದು. SIT ತನ್ನ ಕೆಲಸ ಕರೆಕ್ಟಾಗಿ ಮಾಡಿದ? SITಗೆ ಪೊಲೀಸ್ ಠಾಣೆ ಅಧಿಕಾರ ಕೊಟ್ಟಿದ್ದಾರೆ. 74 FIR ರಿಜಿಸ್ಟರ್ ಮಾಡ್ಬೋದು, ಯಾಕೆ ಮಾಡಿಲ್ಲ? ಇವತ್ತು ತನಕ FIR ರಿಜಿಸ್ಟರ್ ಮಾಡಿಲ್ಲ SIT. ಯಾಕೆ? ಅದೇ FIR ಅಲ್ಲಿ ಹೆಂಗೆ ಓಡ್ತಾ ಇದ್ದೀರಾ? ದಟ್ ಈಸ್ ಅ ರಾಂಗ್ FIR. ಓಕೆ, ಲೋಕಲ್ ಪೊಲೀಸ್ ರಿಜಿಸ್ಟರ್ ಮಾಡಿದ್ದು ರಾಂಗ್ FIR. ಹೈಕೋರ್ಟಲ್ಲಿ ನಾನು ಪಿಟಿಷನ್ ಹಾಕಿದ್ದೀನಿ, ರಾಂಗ್ FIR. ಅದರಲ್ಲಿ ಒಂದು ರಿಪೋರ್ಟ್ ಹೆಂಗೆ ಹಾಕ್ತೀರಾ? ಓಕೆ ನೋಡಿ, ಇದು ಧರ್ಮಸ್ಥಳ, ಈಗ ಬಂಗ್ಲಗುಡ್ಡೆ, ಇಟ್ ಈಸ್ ಅ ಸಿಟಿ ಆಫ್ ಡೆಡ್ ಬಾಡೀಸ್. ಎನಗಲ ನಗರ, ಸಿಟಿ ಆಫ್ ಡೆಡ್ ಬಾಡೀಸ್. 106 ಎಣೆಗಳು ಅಲ್ಲಿ ಹಾಕಿದ್ದಾರೆ. ಯಾರ್ದು ಜನ ಅದು? ಯಾರು ಹಾಕಿದ್ದು? ಯಾರು? ತನಿಖೆಯಿಂದ ಹೊರಗೆ ಬರಬೇಕು ಸರ್. ತನಿಖೆ ಏನಾಗ್ತಾ ಇದೆ? ಪದ್ಮಾವತಿ ಕೊಂದಿದ್ದು ಯಾವಾಗ? ಓಕೆ, ಅದು ಇನ್ನೂ ರಿಪೋರ್ಟಲ್ಲಿ ಹಾಕಿದೆ. ನಾನು ಹಾಕಿದ್ದೀನಿ ಈ ಆನೆ ಮೌತ ಕೇಸು. ಆನೆ ಮೌತ ಅಂದರೆ ಕ್ಷೇತ್ರದಲ್ಲಿ ಆನೆಗಳನ್ನ ನೋಡ್ಕೊಳ್ಳೋನು, ಆನೆ ಮೌತ್ ಅಂತಾರೆ. ಸೊ ಅವನು ಅವನ ತಂಗಿ, ಓಕೆ, ನಾರಾಯಣ ಯಮುನಾ, ಡಬಲ್ ಮರ್ಡರ್. FIR ಹಾಕಿರೋದು ಯಾರು? ಅವಳು ಹುಡುಗಿ, ಅವಳ ತಂಗಿ ಸಿಮಿನಲ್ ಸ್ಟೈನ್ಸ್ ಇತ್ತು. ಓಕೆ, ಸಂತೋಷ್ ರಾವನ್ನೇ ಅದರಲ್ಲಿ ಫಿಕ್ಸ್ ಮಾಡ್ತಾರೆ, ಮ್ಯಾಚ್ ಆಗೋದಿಲ್ಲ. ರಿಪೋರ್ಟ್ ಹಾಕ್ತಾರೆ. ರಿಪೋರ್ಟ್ ದೂರದಾರ ಅದನ್ನು ಚಾಲೆಂಜೇ ಮಾಡಲ್ಲ. ನಾನು ಹಾಕಿದ್ದೀನಿ ಕೇಸು, ಹೆಸರು ಹೇಳಿ ಹಾಕಿದ್ದೀನಿ FIR. ನಾನು ಹಾಕಿಲ್ಲ, ನಾನು ಲಾಯರ್. ಅದರಲ್ಲಿ ಯಾರು ಹೆಸರು 5 ಜನ ಆರೋಪ ಮಾಡಿ ನಾವು FIR MPMLA ಕೋರ್ಟಲ್ಲಿ ಹಾಕಿದ್ವಿ. ನಾವು ಹಾಕಿದ್ವಿ, ನೀವು ಆ ನಿಟ್ಟಲ್ಲಿ ತನಿಖೆ ಮಾಡಿ, ಯಾಕೆ ಮಾಡೋದಿಲ್ಲ? ಓಕೆ, ಅಂದರೆ ನಿಮ್ಮ ಆರೋಪ ಇರೋದು ಇವರು SIT ಆದರೂ ರಚನೆ ಮಾಡಲಿ, ಬೇರೆ ಬೇರೆ ತನಿಖಾ ಸಂಸ್ಥೆಗಳನ್ನು ರಚನೆ ಮಾಡಲಿ, ಬಟ್ ತನಿಖೆ ಮಾತ್ರ ಸರಿಯಾದ ಹಾದಿಯಲ್ಲಿ ಹೋಗ್ತಾ ಇಲ್ಲ ಅಂತ. ಇವತ್ತು ಸುಪ್ರೀಂ ಕೋರ್ಟ್ ಮರು ತನಿಖೆಗೆ ಆದೇಶವನ್ನು ಹೊರಡಿಸಿದಾಗಲೂ ಕೂಡ, ಅಥವಾ ನಾಳೆ ಬರುವಂಥ ವಿಚಾರಣೆಯಲ್ಲಿ ಅಂತ ಒಂದು ಆದೇಶ ಬಂದಾಗಲೂ ಕೂಡ ತನಿಖೆ ಯಾವ ಹತ್ರ ಹೋಗುತ್ತೆ ಅನ್ನೋದು ನಿಮ್ಮ ಒಂದು ಆತಂಕ ಖಂಡಿತ ಇದ್ದೇ ಇದೆ. ನೋಡಿ, ಈಗ ಸುಪ್ರೀಂ ಕೋರ್ಟ್ ಸರ್ವೋಚ್ಚ ನ್ಯಾಯಾಲಯ, ಸರ್ವೋಚ್ಚ ಪವರ್ ಇದೆ. ಒಂದು ಸುಪ್ರೀಂ ಕೋರ್ಟು ಸಿಟ್ಟಿಂಗ್ ಜಡ್ಜ್ ಮಾನಿಟರ್ ಮಾಡಿದರೆ ಎಸ್ಕೇಪ್ ರೂಟೇ ಇಲ್ಲ. ಓಕೆ, ನಾನು ಹೇಳಿದ್ನಲ್ಲ, ಬರೀ ಇದೇನು ನೀವು ಎಲ್ಲ ಚೈನ್ ಆಫ್ ಕಸ್ಟಡಿ, ಡಿಸ್ಟ್ರಕ್ಷನ್ ಆಫ್ ಎವಿಡೆನ್ಸು, ಇದು ಸಿಗೋದಿಲ್ಲ, ಅದು ಸಿಗೋಲ್ಲ, ಕರೆಕ್ಟ್, ನಿಜ. ಬಟ್ 1001 ಇದೆ ಕನೆಕ್ಟಿವಿಟಿ. ಓಕೆ, 1001 ಇದೆ ಡಿಸ್ಕನೆಕ್ಟಿವಿಟಿ. ಆಗೋದೇ ಇಲ್ಲ ಅಂತ ಹೆಂಗೆ ಹೇಳ್ತೀರಾ ನೀವು? ಓಕೆ, ನನ್ನೊಂದು ಪ್ರಶ್ನೆ ಇದೆ ಸರ್. ಈಗ ನೀವು ಮರು ತನಿಖೆಗೆ ಏನಾದರೂ ಆದೇಶವನ್ನು ಹೊರಡಿಸಿದ್ರೆ, ಈ ಪ್ರಕರಣದಲ್ಲಿ ಇದೀಗ ಖುಲಾಸೆ ಆಗಿರುವಂತಹ ಸಂತೋಷ್ ರಾವ್ ಕೂಡ ಮರು ತನಿಖೆಗೆ ಒಳಪಡ್ತಾರಾ? ಈಗ ಅವನು ಮರು ತನಿಖೆಗೆ ಒಳಪಡ್ತಾನೆ, ಅವನ್ನ ಕೇಳ್ತಾರೆ, ಅವನ ಬಗ್ಗೆ ಮಾಡ್ತಾರೆ. ವೈ ಯು ವಾಸ್ ಅರೆಸ್ಟೆಡ್? ತನಿಖೆ. ಈಗ ಅವನ್ನ ಅರೆಸ್ಟ್ ಮಾಡಿದ್ದು ಯಾರು? ತಪ್ಪಾಗಿ ಅರೆಸ್ಟ್ ಮಾಡಿದರೆ ಆ ಪೊಲೀಸ್ ಆಫೀಸರ್ ಜೈಲಿಗೆ ಹೋಗಬೇಕು. ಬಟ್ ಡಬಲ್ ಜಿಯೋ ಪಾರ್ಟಿ ಇಲ್ಲಿ ನೋ ಡಬಲ್ ಜಿಯೋ ಪಾರ್ಟಿ. ವಾಟ್ ಈಸ್ ಡಬಲ್ ಜಿಯೋ ಪಾರ್ಟಿ? ಓಕೆ, ಸಂತೋಷ್ ರಾವ್ ಮೇಲೆ ಮತ್ತೆ ಒಂದು ಮೊಕದ್ದಮೆ ಹಾಕಿದರೆ ಡಬಲ್ ಜಿಯೋ ಪಾರ್ಟಿ ಆಗುತ್ತೆ. ಅದೇ ಪ್ರಕರಣದಲ್ಲಿ ವಿಚಾರಣೆ ಮಾಡಬಹುದು. ಅವನು ಈಗ ವಿಚಾರಣೆ ಯಾವ ನಿಟ್ಟಲ್ಲಿ ಹೋಗುತ್ತೆ? ವೈ ಈ ವಾಸ್ ಅರೆಸ್ಟೆಡ್? ಅವನಿಗೆ ಫಿಮೋಸಿಸ್ ಕಾಯಿಲೆ ಇತ್ತಾ ಇಲ್ವಾ? ಓಕೆ, ಅದನ್ನು ರಾಂಗ್ ಪರ್ಸನ್ನ ಫಿಟ್ ಮಾಡಿದರೆ ಸೆಕ್ಷನ್ 218 3 ವರ್ಷ ಇದೆ. ಆ ಪೊಲೀಸ್ ಆಫೀಸರ್ ಅಂದರು ಹೋಗಬೇಕು. ಓಕೆ, ಆ ಪೊಲೀಸ್ ಆಫೀಸರ್ಗಳು ಕಾನ್ಸ್ಪರಿಸಿ ಆದರೆ 120B ಲೈಫ್ ಸೆಂಟೆನ್ಸ್ ಸಿಗುತ್ತೆ. ಆ ಡಾಕ್ಟ್ರು ರಾಶ್ಮಿ, ಇನ್ನೊಬ್ಬ ಡಾಕ್ಟ್ರು, ಲೈಫ್ ಸೆಂಟೆನ್ಸ್ ಇದೆ. 120B ಇಂಗ್ಲೀಷ್ನವರು CRPC ಡ್ರಾಫ್ಟ್ ಮಾಡಿದಾಗ 1872 ಇದನ್ನೆಲ್ಲ ಡ್ರಾಫ್ಟ್ ಮಾಡ್ತಾರೆ. ಕನೆಕ್ಟ್ ಹೆಂಗೆ ಮಾಡೋದು? ಸೆಕ್ಷನ್ 34 ಕಾಮನ್ ಇಂಟೆನ್ಷನ್, 120B ಕಾನ್ಸ್ಪಿರಸಿ, 149 ಮೆಂಬರ್ ಆಫ್ ದಿ ಅನ್ಲಾಫುಲ್ ಅಸೆಂಬ್ಲಿ, ಇದನ್ನು ಸೇರಿಸ್ಕೊಂಡು ಕನೆಕ್ಟ್ ಕೊಡ್ಬೋದು. ಮತ್ತೊಂದು ಕಡೆ ಸರ್, ಈ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಹೇಳಿದೆ ಸಾಕ್ಷಿಗಳ ರಕ್ಷಣೆಗೆ ಅಂತ. ನೋಡಿ, ಆವತ್ತು ದಿವಸ ಒನ್ ಸೈಡೆಡ್ ಕೇಳಿ ಹೇಳಿದ್ದಾರೆ.
ಓಕೆ. ಯಾವುದು ಸಬ್ಮಿಟ್ ಮಾಡಿದ್ದಾರೆ, ಮನವರಿಕೆ ಯಾವುದಾಯಿತು, ಇರೋ ಸಾಕ್ಷಿಗೆ ರಕ್ಷಣೆ ಕೊಡಿ ಎಂದು ಹೇಳಿದ್ದಾರೆ. ಯಾಕಂದರೆ ಅವ್ರು ಹೇಳಿರ್ತಾರೆ ಎಲ್ಲ ಥ್ರೆಟ್ ಮಾಡ್ತಾರೆ ಅಂದು. ಯಾರದು ಸಾಕ್ಷಿ, ಯಾರಿಗೆ ಪ್ರೊಟೆಕ್ಷನ್ ಕೊಡಬೇಕು, ಯಾರಿಗೆ ಕೊಟ್ಟಿದ್ದಾರೆ, ಇದು ಒಂದು ಭಾಗ. ಅದು ಈಗ ಸ್ಟೇಟು ಏನು ಹೇಳುತ್ತೆ, CBI ಏನು ಹೇಳುತ್ತೆ ನೋಡಬೇಕು. ಇದನ್ನು ಸರ್ವೋಚ್ಚ ನ್ಯಾಯಾಲಯದವರು ಬ್ಯಾಲೆನ್ಸ್ ಮಾಡ್ತಾರೆ. ತೂಕ ಯಾವ ಕಡೆ ತೂಕ ಇದೆ, ತಲ್ಲಾಗ್ಬೋದು, ಡೈರೆಕ್ಷನ್ನು ಕೊಡ್ಬೋದು. ಅಲ್ವಾ, ಎರಡು ಕಡೆ ಕೇಳಿ. ಬಟ್ ನಾನು ಆಸ್ ಎ ಲಾಯರ್ ವಿತ್ 37 years ಆಫ್ ಎಕ್ಸ್ಪೀರಿಯನ್ಸ್ ಇನ್ ದ ಟ್ರಯಲ್, there are so many connectivities, there are so many eyes, there are so many nose, there are so many ears. Nothing can be completely wiped out. ಎಲ್ಲೋ ಒಂದು ಕಡೆ ಟಚ್ ಆದರೆ ಸಿಗ್ಬಿಡುತ್ತೆ. ನೋಡಿ ಏನಾಗುತ್ತೆ, ಒಂದು ಕೇಸಲ್ಲಿ ಲಾಯರ್ ಎಂತಿ ಸತ್ತೋಗ್ತಾಳೆ. ಲಾಯರ್ ಎಂತಿ ಏನೂ ಕ್ಲೂ ಸಿಗೋದಿಲ್ಲ, ಅವನೇ ದೂರ್ದಾರ. ಈಗ ಹುಡುಕ್ತಾರೆ ಏನೂ ಸಿಗೋದಿಲ್ಲ. ಅವನು ಎಲ್ಲಿ ಲಾಂಡ್ರಿ ಕೊಡ್ತಾನೆಂದು ಹೋಗಿ ನೋಡ್ತಾರೆ. ಅಲ್ಲಿ ಒಂದು ಸ್ಟೈನ್ ಇದೆ, ಲೈಟು ಪಾಯಿಂಟ್ ಸ್ಟೈನ್ ಇದೆ. ಅದು 3-4 ಲಾಂಡ್ರಿ ಆಗಿಬಿಟ್ಟಿದೆ. ಆಮೇಲೆ ಕಂಡುಹಿಡಿತಾರೆ ಅದು ರಕ್ತ. ಅಂದರೆ ರಕ್ತ ಇದೆ. ಅವನು ಅಕೌಂಟ್ ನೋಡ್ತಾರೆ. ಒಂದು ಜಡ್ಜು ಬರ್ತಾರೆ ಆ ಕೋರ್ಟ್ಗೆ. ಆ ಜಡ್ಜ್ ಬಂದ ಮೇಲೆ ಇವೊಂದು ಅಕೌಂಟು ಡೆವಲಪ್ ಆಗುತ್ತೆ. ಅಕೌಂಟ್ ಯಾಕೆ ಡೆವಲಪ್ ಆಯಿತು ಅಂದರೆ ಇಬ್ಬರಿಗೆ ಹೊಂದಾಣಿಕೆ ಆಗುತ್ತೆ. ಹೆಂಡ್ತಿನ ಮರ್ಡರ್ ಮಾಡ್ತಾನೆ. ಪ್ರಾಬ್ಲಮ್ ಸಾಲ್ವ್ಡ್. ಆ ಥರ ಎಷ್ಟೋ ಇದೆ, ಎಕ್ಸಾಂಪಲ್ ಕೊಡ್ಬೋದು. ಅಂದರೆ ನೀವು ಇಲ್ಲೂ ಕೂಡ ಈ ಪ್ರಕರಣದಲ್ಲಿ ಕನೆಕ್ಟಿವಿಟಿ ಆದರೆ ನ್ಯಾಯ ಸಿಗುತ್ತೆ ಅನ್ನೋದು ನಿಮ್ಮ ವಾದ. ಕನೆಕ್ಟಿವಿಟಿ ಆಗುತ್ತೆ. ತನಿಖೆ ಮಾಡೋರಿಗೆ ಫ್ರೀ ಫೇರ್ ಮೈಂಡ್ ಇರಬೇಕು.